ನಾನು ಏನು ನಂತದ್ದು ಮಾಡಬಾರ್ದು ಮಾಡಿದೆ ಏಜೆ ಹೇಳಿ. ಅಲ್ವಾ, ನನಗೂ ಅದೇ ಶಾಕ್ ಆಯಿತು. ನೀವು ನಂಗೆ ಫೋನ್ ಮಾಡಿ ಬೇಗ ಪವಿತ್ರ ರೂಮ್ಗೆ ಹೋಗು ಅಂದ ತಕ್ಷಣ ನಂಗೆ ಟೆನ್ಷನ್ ಆಗೋಯ್ತು. ಏನಾಯ್ತಪ್ಪ ಅಂತ ಇಲ್ಲಿಗೆ ಬಂದಮೇಲೆ ಅರ್ಥ ಆಯಿತು. ಪಾಪ ದೇವು ದಿಂಬ್ ಬಿಡಕ್ಕೆ ಟ್ರೈ ಮಾಡ್ತಾಯಿದ್ರು ಅಂತ. ನಾನು ಆ ನರ್ಸ್ಗೆ ಎಷ್ಟತಿ ಹೇಳ್ತೀನಿ, ಚಿಕ್ಕ ದಿಂಬ್ ಬೇಡ ದೊಡ್ಡ ದಿಂಬ್ ಹಾಕಿ ಅಂತ. ನನ್ನ ಮಾತು ಕೇಳೋದೇ ಇಲ್ಲ. ಇನ್ಮೇಲೆ ಇದನ್ನೆಲ್ಲ ನಾನೇ ಮಾಡ್ತೀನಿ. ಅಲ್ಲ, ನೀವ್ಯಾಕೆ ನನಗೆ ಅರ್ಜೆಂಟಾಗಿ ಪವಿತ್ರ ರೂಮ್ಗೆ ಹೋಗು ಅಂತ ಹೇಳಿದ್ರಿ? ಒಳಗೆ ಬಂದ ಅದಕ್ಕೆ. ಅಲ್ಲ, ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಿ ತಾನೆ. ದೇವು ರೂಮ್ ಒಳಗೆ ಬಂದ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಪವಿತ್ರನ ವಿಷಯದಲ್ಲಿ ನಾನು ಯಾರನ್ನೂ ನಂಬಲ್ಲ. ನಾನು ಎಲ್ಲೇ ಇದ್ರೂ ಈ ಮನೆ ಮೇಲೆ ಒಂದು ಹದ್ದಿನ ಕಣ್ಣಿದ್ದೇ ಇರುತ್ತೆ. ಅಷ್ಟು ಈಸಿಯಾಗೆ ಪವಿತ್ರನ ಹತ್ರ ಹೋಗೋದಕ್ಕೆ ಯಾರನ್ನೂ ಬಿಡಲ್ಲ ನಾನು. ದೇವ್, ನಿನ್ನ ಹೆಂಡತಿ ತುಂಬ ಸೇಫ್ ಆಗಿದ್ದಾಳೆ, ಸೇಫ್ ಆಗಿರ್ತಾಳೆ ಕೂಡ. ಯಾಕೆಂದರೆ ಈ ರೂಮ್ ಆಗಲಿ ಮನೆ ಆಗಲಿ ಅದು ಏಜೆ ಕಂಟ್ರೋಲ್ ಆಗಿದೆ. ಇವ್ರಾಗ ಇಷ್ಟು ಟೆನ್ಷನ್ ನನಗೆ ಫೋನ್ ಮಾಡಿದ್ರು. ನಿಮ್ಮನ್ನ ಯಾಕೆ ಪವಿತ್ರ ಹತ್ರ ಬಿಡಲ್ಲ ಅಂತ ಹೇಳ್ತಿದ್ರು? ಇನ್ಯಾತಕ್ಕೆ? ನನ್ನ ಮುಖ ನೋಡಿದ್ರೆ ನನ್ನ ಹೆಂಡತಿಗೆ ಪ್ರಜ್ಞೆ ಬರುತ್ತೆ ಅನ್ನೋ ಭಯ, ಎಲ್ಲಿ ಸತ್ಯ ಹೊರಗಡೆ ಬಂದು ಬಣ್ಣ ಎಲ್ಲ ಬಯಲಾಗುತ್ತೆ ಅನ್ನೋ ಆತಂಕ. ಇಷ್ಟೆಲ್ಲ ವಿಷಯ ಇದೆಯಾ? ಬಟ್ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ರೂಮ್ ಒಳಗೆ ಬಂದಿದ್ದು ಏಜೆಗೆ ಹೇಗೆ ಗೊತ್ತಾಯ್ತು? ಹೇಗೆ ಅಂದ್ರೆ, ಮೋಸ್ಟ್ಲಿ ಈ ರೂಮಲ್ಲಿ CCTV ಫಿಕ್ಸ್ ಮಾಡಿದಾರೋ ಏನೋ. ಪವಿತ್ರಂಗೆ ಹೀಗಾಗೋದಕ್ಕೆ ದೇವೇ ಕಾರಣ ಇರ್ಬೋದು ಅನ್ನೋ ನನ್ನ ಅನುಮಾನ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಪವಿತ್ರ ಒಂದ್ಸಲ ಕಣ್ಬಿಟ್ಟು ದೇವೇ ಈ ಥರ ಮಾಡಿದ್ದಾನೆ ಅಂತ ಹೇಳಿದ್ರೆ ಸಾಕು, ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಅವನ್ನ. ಅಕಸ್ಮಾತ್ ಇದೇ ಅವನ ಉದ್ದೇಶ ಆಗಿದ್ರು ಡೆಫಿನೆಟ್ಲಿ ನಾನು ಅದನ್ನು ಈಡೇರೋದಕ್ಕೆ ಬಿಡೋದಿಲ್ಲ. ಅಥವಾ ಅವನೇ ಇದ್ರ ಹಿಂದೆ ಇದ್ದಾನೆ ಅನ್ನೋ ಚಿಕ್ಕ ಪ್ರೂಫ್ ಸಿಕ್ಕಿದ್ರೆ ಸಾಕು, ಒದ್ದು ಒಳಗಾಕಿಸ್ತೀನಿ. ಈ ಮಂತ್ ಅಕೌಂಟ್ಸಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಟ್ಯಾಲಿ ಆಗ್ತಾ ಇಲ್ಲ. 1 ಲಕ್ಷ ಡಿಫ್ರೆನ್ಸ್ ಬರ್ತಾ ಇದೆ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಅಂದ್ರೆ ಏನು ಅರ್ಥ ದುರ್ಗಾ? ಇಷ್ಟು ದಿನ ಅಕೌಂಟ್ಸ್ ಎಲ್ಲ ನೀನೇ ತಾನೇ ನೋಡ್ಕೋತಾ ಇದ್ದಿದ್ದು. ನೀವು ನನ್ನ ಕೈಲಿದ್ದಿದ್ದ ಮನೆ ಕೀನ ಲೀಲಾ ಅವ್ರಿಗೆ ಕೊಡೋವರೆಗೂ ಇದು ನನ್ನ ಜವಾಬ್ದಾರಿಯಾಗಿತ್ತು. ಈಗ ಇದು ಲೀಲಾ ಅವ್ರ ಜವಾಬ್ದಾರಿಯಾಗಿದೆ. ಹಾಗಂತ ಕೈ ಚಲ್ ಕೂತ್ಕೊಳಕಾತ? ದುರ್ಗಾ, ನಾನು ಮೊದಲೇ ಹೇಳಿದ್ದೀನಿ, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೇಕು ಅಂತ. ನಾವು ಸಪೋರ್ಟ್ ಮಾಡಕ್ ಹೋದ್ರು ಅವ್ರು ನಮ್ಮನ್ನ ಎಂಟರ್ಟೈನ್ ಮಾಡಲ್ಲ, ಯಾವ ಫೈಲ್ಸು ಮುಟ್ಟಕ್ ಬಿಡಲ್ಲ, ನಮಗೆ ಯಾವ ಅಪ್ಡೇಟ್ಸು ಕೊಡಲ್ಲ. ಒಂದ್ ವೇಳೆ ನಾವೇ ಕೇಳಿದ್ರು ನಿಮ್ಗೆ ಯಾಕಿದೆಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ತಾರೆ. ಮೊದಲೇ ಇದು ದುಡ್ಡಿನ ವಿಚಾರ. ಇದ್ರಲ್ಲಿ ಏನಾದ್ರೂ ಎಡವಟ್ಟಾದ್ರೆ ನಾಳೆ ಆಡಿಟರ್ಗೆ ನೀವು ಉತ್ತರ ಕೊಡ್ಬೇಕಾಗುತ್ತೆ. ನಿಮ್ ಒಳ್ಳೇದಕ್ಕೋಸ್ಕರ ಇದೊಂದು ವಿಷಯಕ್ಕೆ ನಾನು ತಲೆ ಹಾಕ್ಬೇಕಾಯ್ತು. ಒಂದು ಬ್ಯಾಲೆನ್ಸ್ ಶೀಟಲ್ಲೇ ಇಷ್ಟೊಂದು ಮಿಸ್ಟೇಕ್ಸ್ ಇದೆ. ಇನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋರು ಅದಿನ್ನೇನೇನು ಮಿಸ್ಟೇಕ್ಸ್ ಮಾಡಿದಾರೋ ಗೊತ್ತಿಲ್ಲ. ಲೀಲಾ, ಲೀಲಾ, ಏನು? ಈ ತಿಂಗಳು ಲೆಕ್ಕಾಚಾರದಲ್ಲಿ 1 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಏನಾಯ್ತು? ಹೌದಾ? ನಾನು ಯಾವ್ದಕ್ಕೂ 1 ಲಕ್ಷ ಖರ್ಚು ಮಾಡಿಲ್ವಲ್ಲ. ಯಾವ್ದಕ್ಕೂ ಸರು. ಖರ್ಚು ಮಾಡದೆ ಲೆಕ್ಕ ಮಿಸ್ ಆಗತ್ತಾ? ಏನಾಯ್ತು ದುಡ್ಡು? ಏನಾಯ್ತು? ಅಲ್ಲ, ನೀವು ಹೀಗೆ ಏನಾಯ್ತು ಏನಾಯ್ತು ಅಂತ ಕೋಪ ಮಾಡ್ಕೊಂಡು ಕೇಳಿದ್ರೆ ನಾನೇನು ಹೇಳಿ? ನನಗೆ 1 2
10 ಜವಾಬ್ದಾರಿ 10 ಟೆನ್ಷನ್ನು ಏನೋ ಮಿಸ್ ಆಗಿರುತ್ತೆ. ಮಂತ್ ಎಂಡಲ್ಲೆಲ್ಲ ಕ್ಲಿಯರ್ ಆಗುತ್ತೆ ಬಿಡಿ. ಮಂತೆಂದಲ್ಲಿ ನೋಡ್ಕೊಳ್ಳೋಣ ಅಂತ ಎಷ್ಟು ನೆಗ್ಲಿಜೆಂಟ್ ಆಗಿ ಮಾತಾಡ್ತಿದ್ದೆ. ಅವತ್ತಿನ ಲೆಕ್ಕ ಅವತ್ತು ಬರೆಯೋದ್ರೆ ಲೆಕ್ಕಾಚಾರ ಅನ್ನೋದು. ಮಂತೆಂಡಲ್ಲಿ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕ್ತೀನಿ ಅಂತಿದ್ಯಲ್ಲ, ಇದಕ್ಕೆನಾ ನೀನ್ ಮನೆ ಜವಾಬ್ದಾರಿ ತಗೊಂಡಿರೋದು? ನೋಡು, ಈ ಮನೆ ರೂಲ್ಸ್ ಪ್ರಕಾರ ₹1 ಖರ್ಚಾದ್ರೂ ಅದಕ್ಕೆ ಲೆಕ್ಕ ಇರಬೇಕು. ನಿನಗೆ ಸಾಯಂಕಾಲ ತನಕ ಟೈಮ್ ಕೊಡ್ತೀನಿ. ಮಿಸ್ ಆಗಿರೋ ₹1,00,000 ಎಲ್ಲಿ ಖರ್ಚಾಯ್ತು, ಏನಕ್ಕೆ ಖರ್ಚಾಯ್ತು ಅನ್ನೋದು ನನಗೆ ಗೊತ್ತಾಗಬೇಕು. ರಂಗಣ್ಣ, ಏನೆಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಏನಾಯ್ತು? ಇನ್ನು ಮುಂದೆ ಈ ಮನೇಲಿ ಕೆಲಸ ಮಾಡೋ ಶಕ್ತಿ ನಮಗಿಲ್ಲ. ನಾನು ಕೆಲಸ ಬಿಟ್ಟು ಹೋಗಬೇಕು ಅಂತ ಮಾಡಿದ್ದೀನಿ. ಏನು ಕೆಲಸ ಬಿಡ್ತಾ ಇದ್ದೀರಾ? ನಾವು ಕೆಲಸ ಬಿಟ್ಟು ಹೋಗ್ತೀವಿ ಸರ್. ಇದಕ್ಕಿದ್ದಾಗೆ ಏನಾಯ್ತು ನಿಮಗೆಲ್ಲ? ಎಲ್ಲ ಸರಿಯಾಗಿ ಆಯ್ತಲ್ಲ? ಇತ್ತು ಸರ್. ಲೀಲಾ ಮೇಡಮ್ ಬರೋವರೆಗೂ ಎಲ್ಲ ಸರಿಯಾಗಿ ಇತ್ತು. ಲೀಲಾ ಮೇಡಮ್ ಬಂದಮೇಲೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನರಕ ಆಗೋಗ್ತಿದೆ ಸರ್. ಓಹೋ, ಮೇಡಮ್ಮು ಏನೋ ಹೊಸದಾಗಿ ಎಡವಟ್ ಮಾಡ್ಕೊಂಡ್ ಹಾಗಿದೆ. ನೋಡೋಣ. ಏನು ಹೇಳ್ತಾ ಇದ್ದೀರಾ ನೀವು? ನನಗೆ ಅರ್ಥ ಆಗ್ತಾ ಇಲ್ಲ. ಮನುಷ್ಯನಿಗೆ ಶಕ್ತಿ ಇರೋರ್ಗೂ ಮಾತ್ರ ಕೆಲಸ ಮಾಡಬೇಕು. ಅದಕ್ಕೂ ಮೀರಿ ಮಾಡಕ್ಕೆ ಹೋದ್ರೆ ಇದ್ದೋಗೋ ಮರ ಅಂತ ಎಲ್ಲರೂ ತಾತ್ಸಾರ ಮಾಡ್ತಾರೆ. ತಪ್ಪು ನಂದೆ ಸರ್. ಮನೇಲಿ ಕಷ್ಟ ಇದೆ ನಿಜ ಸರ್. ಹಾಗಂತ ಎಷ್ಟು ಅಂತ ಅವಮಾನ ಸಹಿಸಕ್ಕಾಗತ್ತೆ ಹೇಳಿ? ಮಾತು ನಿಮ್ಮ ಕೈಲಾಗಲ್ಲ. ನಿಮ್ಗೆ ವಯಸ್ಸಾಗಿದೆ, ನಿಮ್ಗೆ ಶಕ್ತಿ ಇಲ್ಲ, ಕೈಲಾಗದೆ ಇದ್ಮೇಲೆ ಕೆಲಸ ಹೇಗೆ ಮಾಡ್ತೀರಿ? ಕೆಲಸ ಬಿಡಿ ಅಂತ ಇರ್ತಾರೆ ಸರ್. ಇಷ್ಟೆಲ್ಲ ಅನ್ನಿಸ್ಕೊಂಡು ನಾವಿಲ್ಲಿ ಹೇಗೆ ಸರ್ ಕೆಲಸ ಮಾಡೋದು? ಯಾರು ನಿಮಗೆಲ್ಲ ಹೀಗಂದಿದ್ದು? ಲೀಲಾ ಮೇಡಮ್. ಸರ್, ಮೊದಲೆಲ್ಲ ಜ್ವರ ಅಂತ ಹೇಳಿ ರಜಾ ಹಾಕಿದ್ರೆ ಈ ಮನೆಯಿಂದ ಕಾಳಜಿ ಸಿಗ್ತಾ ಇತ್ತು ಸರ್. ಜೊತೆಗೆ ಔಷಧಿಗೆ ಅಂತ ಹಣ ಸೇರಿಸಿ ಕೊಡ್ತಾ ಇದ್ರು ಸರ್. ಈಗ ಪೇಮೆಂಟನ್ನು ಕಟ್ ಮಾಡಬೇಕು ಅಂತ ಹೇಳಿ ಲೀಲಾ ಮೇಡಮ್ ಆಜ್ಞೆ ಮಾಡಿದ್ದಾರೆ ಸರ್. ಹುಷಾರಿಲ್ಲ ಅಂತ ರಂಗಣ್ಣ ರೆಸ್ಟ್ ತಗೊಳ್ತಾ ಇದ್ರು ಸರ್. ಇದನ್ನು ನೋಡಿ ಇಡೀ ಗಾರ್ಡನ್ನೆಲ್ಲ ನೀನೊಬ್ಬನೇ ಕ್ಲೀನ್ ಮಾಡಬೇಕು, ದಪ್ಪ ದಪ್ಪ ಕಲ್ಲನ್ನು ಎತ್ತಿಡಿ ಅಂತ ಹೇಳಿದರು. ವಯಸ್ಸಾಗಿದೆ, ಇವ್ರ ಕೈಲಿ ಆಗುತ್ತಾ ಸರ್? ಕೆಲಸ ಮಾಡುವಾಗ ತಲೆ ಸುತ್ತು ಬಿದ್ದರು ಸರ್. ಈಗ ತಾನೇ ಹಾಸ್ಪಿಟ್ಲಿಂದ ಕರ್ಕೊಂಬರ್ತಾ ಇದ್ದೀನಿ ಸರ್.